ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುತ್ತಿಲ್ಲ. ಬರದಿಂದ ರೈತರು ಹಾಗೂ ಜಾನುವಾರುಗಳು ಸಂಕಷ್ಟದಲ್ಲಿವೆ ಎಂದು ಮಾಜಿ ಶಾಸಕ ನೇರ್ಲಗುಂಟೆ ತಿಪ್ಪೇಸ್ವಾಮಿ ಆರೋಪಿಸಿದ್ದಾರೆ. ಸಮರ್ಪಕ ಮಳೆಯಾಗದೆ ಬೆಳೆ ನಷ್ಟವಾಗಿದ್ದು, ಮೇವು ನೀರಿನ ಕೊರತೆಯಿಂದ ಜನರು ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಮೊಳಕಾಲ್ಮೂರು, ಕೂಡ್ಲಿಗಿ ಹಾಗೂ ಸಂಡೂರು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಗತ್ಯ ಪ್ರದೇಶಗಳಲ್ಲಿ ಗೋಶಾಲೆ ಆರಂಭಿಸಿ ಜಾನುವಾರುಗಳಿಗೆ ಮೇವು ಒದಗಿಸಬೇಕು ಎಂದರು. ಬೇಡರೆಡ್ಡಿಹಳ್ಳಿಯಲ್ಲಿ ಬೀದಿ ದೀಪ, ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯ ಸಮಸ್ಯೆಗಳ ಕುರಿತು ಮಾಧ್ಯಮಗಳು ವರದಿ ಮಾಡಿದ ಹಿನ್ನೆಲೆಯಲ್ಲಿ ಪತ್ರಕರ್ತರಿಗೆ ಧಮಕಿ ಹಾಕಿಸುವ ಆರೋಪ ಖಂಡನೀಯ ಎಂದ ಅವರು, ಜನರ ಸಮಸ್ಯೆ ಪರಿಹರಿಸುವ ಬದಲು ಮಾಧ್ಯಮದವರನ್ನು ಬೆದರಿಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಮೇಲೆ ಬಳ್ಳಾರಿಯಿಂದ ಯಾವನೋ ಬರ್ತಾನೆ, ನಾನು ದೇವ್ರಿಗೆ ಬಂದಿದ್ದೆ ಅಂತಾನೆ. ಎಲ್ಲೇದೋ ದೇವ್ರುಗಳು, ಯಾಕೆ ಕಂಪ್ಲೇಂಟ್ ದೇವ್ರುಗಳಿಲ್ಲ, ದೇವ್ರುಗಳೆಲ್ಲ ಹೋಗಿದ್ದಾವೆ. ಅಲ್ಲಿ ದೇವ್ರುಗಳಿಲ್ಲ ಅಲ್ಲಿ ಅಂದ್ರೆ ಗಣೇಶಿಗೆ ಸೋಲ್ತೀನಿ ಅಂತ ಹೇಳಿ ನನ್ನ ಮತ್ತೊಂದ್ಸಾರಿ ಸೋಲ್ಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ಆಟಾಡ್ತೀವಿ. ನಾಚಿಕೆ ಆಗಪ್ಪ ಬಾ, ನಿನಗಿನ್ನ ಚಿಕ್ಕ ವಯಸ್ಸು, ಎಲ್ಲೇ ಕಳ್ಕೊಂಡಿದೆ ಅಲ್ಲೇ ಹುಡ್ಕೋ. ನಿಮ್ಮ ಮಾವನ್ನಿ ರಾಜ್ಯದಲ್ಲಿ ವರ್ಸಸ್ ಇಲ್ಲ, ಎಲ್ಲ ಬಿದ್ದು ಹೋಗೈತೆ. ಅದು ಯಾವ ಪಾರ್ಟಿಗಿದ್ರು ನಾಯಕರನ್ನ ತುಳಿತಕ್ಕಂತ ಕೆಲಸ ಮಾಡ್ತಾನೆ. ನಾಯಕರನ್ನ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಬಿಜೆಪಿಗೂ ಮಾಡೋದಿಲ್ಲ, ಕಾಂಗ್ರೆಸ್ನಿಗೂ ಮಾಡೋದಿಲ್ಲ. ಈ ರಾಜ್ಯದ ಬಿಜೆಪಿ ಅವರು ಇದನ್ನ ಗಣನೆಗೆ ತಗೋಬೇಕು. ಇದನ್ನ ಯಾರಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತಕ್ಕಂಥದ್ದು ನಿಮ್ಮ ಮನವರಿಕೆ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ಒಂದ್ಸಾರಿ ವಿರೋಧ ಪಕ್ಷದ ನಾಯಕನ್ ಮಾಡಿದ್ರಿ, ಇವ್ರ ಗಲಭೆಯಿಂದನೇ ಆಗಿದ್ದು. ಮತ್ತೆ ನೆಕ್ಸ್ಟ್ ಬಾದಾಮಿಗೆ ಮತ್ತೆ ಮೊಳಕಾಲ್ಮೂರಿಗೆ 2 ಟಿಕೆಟ್ ಕೊಟ್ರಿ. ಸಿದ್ದರಾಮಯ್ಯನ್ ಸೋಲ್ಸಪ್ಪ ಅಂತ ಕೊಟ್ರೆ ಇಲ್ಲಿ ಬಂದು ಸಿಟ್ಟಿಂಗ್ ಮೇಲೆ ನನ್ನೇ ಸೋಲಿಸಿದ್ನಪ್ಪ ರಾಮುಲು ಅವರು. ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಯಾಕೆ ಅವ್ರವ್ರ ಕ್ಷೇತ್ರದಲ್ಲಿ ಏನಾಗಿದೆ ಇವರಿಗೆ? ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲಿ ಸೋತಿರ್ತಾರೆ ಅಲ್ಲಿ ಜನ ಕಟ್ಕೋಬೇಕು. ಯಾರೋ PAಗಳ ಮಾತು ಕಟ್ಕೊಂಡು ಇಡೀ ಮೊಳಕಾಲ್ಮೂರು ಹಾಳು ಮಾಡಿದ್ದಲ್ಲದೆ PAಗಳು ಇಡೀ ಜಿಲ್ಲೆನೇ ಹಾಳು ಮಾಡಿದ್ರು. ಅಂತವ್ರು ಕಟ್ಕೊಂಡು ನೀವು ಮಾಡ್ತೀರಿ. ನೀವು ಎಲ್ಲವರೆಗೆ ಇಟ್ಕೊಂತೀರ? ಖಂಡಿತವಾಗ್ಲೂ ನೀವು ಇಡೀ ರಾಜ್ಯದಲ್ಲಿ ಎಲ್ಲಿ ಮುಂದೆ ಬರೋದಿಲ್ಲ. ಈ PAಗಳು ಬಿಟ್ರೆ, ನೀವು ಈ PAಗಳು ಬಿಟ್ಬಿಟ್ಟು ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ರಿ. ನಿಮ್ ಸ್ವಂತ ಕ್ಷೇತ್ರದಲ್ಲಿ ತಿರ್ಗಾಡ್ರಿ. ಮತ್ತೆ ಇಲ್ಲಿ ಯಾರನ್ನ ಬಂದ್ರೆ ನಾ ಬಿಟ್ಕೊಂಬತ್ತಿಲ್ಲ, ಯಾರೇ ಆಗಿರ್ಲಿ. ಮೊದಲು ಮಂತ್ರಿಗಳು ಇದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜವಾಬ್ದಾರಿ ತಗೊಂಡ್ಬಿಟ್ಟು 2ನೇ ಸಾಲ ಆದರೂ ಮೊಳಕಾಲ್ಮೂರು ಮತ್ತು ಕೂಡ್ಲಿಗೆ, ಸೊಂಡೂರು ಇವನ್ನ ಬರಗಾಲ ಅಂತ ಅನೌನ್ಸ್ ಮಾಡ್ರಿ. ಮೊದಲು ದನ ಕರುಗಳಿಗೆ ಮೇವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ರಿ. ಮಂತ್ರಿಗಳೇ, ಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಸುಮ್ಮನೆ ಇರೋದಲ್ಲ, ಕೆಲಸ ಮಾಡ್ರಿ. ನಿಮ್ಮ ನೆನ್ವಾಳದಲ್ಲಿ ಎಷ್ಟಿದೆ ಎತ್ತುಗಳು, ಕಟ್ಟೆ ಮನೆಗಳು, ಸಾವಿರಾರು ದನಗಳಿದಾವೆ. ಅವಕ್ಕೆಲ್ಲ ಮೇವು ಕೊಡೋರು ಯಾರು? ಇಲ್ಲಿ ಮೊಳಕಾಲ್ಮೂರಲ್ಲಿ ಇದಾವೆ, ಮುತ್ತಿಗಾರ ಎತ್ತುಗಳಿದಾವೆ, ಕಂಬಲ್ ದೇವ್ರ ಎತ್ತುಗಳಿದಾವೆ, ಪಾಪ ದೇವ್ರ ಎತ್ತುಗಳಿದಾವೆ, ದೊಡ್ಸೂರ್ನಾಗಿನ ಎತ್ತುಗಳಿದ್ರೆ ಅವಕ್ಕೆಲ್ಲ ಮೇವು ಕೊಡೋರು ಯಾರು? ಅವಕ್ಕೆಲ್ಲ ಮೇವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ರಿ. ಬರೀ ರಾಜಕೀಯ ಅಲ್ಲ, ಮೊದಲು ಜನಗಳದ್ದು ನೋಡ್ಬೇಕು, ಮತ್ತೆ ದನ ಕರುಗಳದ್ದು ನೋಡ್ಬೇಕು. ಆಮೇಲೆ ಏನನ್ನ ಮಾಡಿ ಈಗಾದ್ರೂ ಎಚ್ಚೆತ್ಕೊಂಡು ಭದ್ರಾಕ್ಕೆ ದುಡ್ಡು ಇಟ್ಬಿಟ್ಟು ಆ ಕೆರೆಗಳಿಗೆ ನೀರು ಬಿಡಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ ಮಂತ್ರಿಗಳೇ. ನೀವಾದ್ರೂ ಈ ಮೊಳಕಾಲ್ಮೂರು ಶಾಸಕರೇನು ಮಾಡೋದಿಲ್ಲ. ಇದರಿಂದಿಷ್ಟೇ ಬೈದಾಡಿಕೆ ಹೋಗ್ತಿರೋದು, ಬೈದಾಡೋದು ಹೋಗ್ತಿರೋದೆ. ಅಲ್ಲೆಲ್ಲೇ ನೋಡ್ರಿ, ಬೇಡ್ರೆಡ್ಡಿಯಲ್ಲಿ ಎಲ್ಲಿ ರಾತ್ರಿಗೆ ಎಸಿ ಕಾಲುವೆಗೆ ಹಾವು ಬಂದಿತ್ತಂತೆ. ಹಾವು ಬಂದ್ರೆ ಮತ್ತೆ ಯಾರು ಜವಾಬ್ದಾರಿ? ಅಧಿಕಾರಿಗಳ ಜವಾಬ್ದಾರಿ ಇರ್ತದೆ. ಕರೆಂಟ್ ಹೋದ್ಮೇಲೆ ಅವರೇ ಮಾಡ್ಬೇಕು. ಅವ್ರು ಮೀರಿದ ಮೇಲೆ ಯಾರು? MLA ಅವರು. ಆತಿಗೆ ಹೇಳ್ತಕ್ಕಂಥ ಶಕ್ತಿ ಇರೋದು ಬೇರೆ ಯಾರಿಗಿದೆ? ಹೇಳಿದ್ರೆ ನಿಮ್ಮ ಅವ್ರ ತಕ್ಕ ಧಮಕಿ ಹಾಕಿಸ್ತೀಯಲ್ಲಪ್ಪ ಗೋಪಾಲ ಕೃಷ್ಣ ಅವರೇ. ಈ ಧಮಕಿ ಹಾಕೋದನ್ನ ಬಿಡೋದು ಕಲಿ ಮೊದ್ಲು. ಅವರಿಂದ ನೀನು ಕಡಿಮೆ ಆಗ್ತೀಯ. ಅವರಿಂದ ನಿನ್ನ ಕಡಿಮೆ ಮಾಡ್ಬೇಕಂತ ಇವರೆಲ್ಲ ಹೇಳ್ಬಿಟ್ಟು ಮಾತಾಡ್ತಕ್ಕಂಥ ಪೇಪರ್ ಅವ್ರ ಮೇಲೆ ಅವ್ರೇನ್ರ ಮಾಡ್ತಾರೆ? ಯಾರು ಹೇಳಿದ್ರು ಹಾಕ್ತಾರೆ, ಯಾರು ಹೇಳಿದ್ರು ಬರೀತಾರೆ ಅವರು. ನೀನು ಏನು ಬಳ್ಳಾರಿ ಹೆಂಗೆ ಸುಳ್ಳಿನ ಸಾಮ್ರಾಜ್ಯ PAಗಳು ಕಟ್ಕೊಂಡಿದ್ಯೋ, ನೀನು ಹಂಗೆ ಕಟ್ಕೊಂಡಿದ್ದೀಯ ನೋಡಿ ಸುತ್ತ ಅಂತಕ್ಕಂಥದ್ದನ್ನು ಗಮನ ಹರಿಸೋ ಇನ್ಮೇಲೆ ಆದ್ರು.